ರಾಜನ ಆಯ್ಕೆ. ದಟ್ಟವಾದ ಹಸಿರು ಕಾಡೊಂದರಲ್ಲಿ ಎಲ್ಲ ಪ್ರಾಣಿಗಳು ಶಾಂತಿಯಿಂದ ಬದುಕುತ್ತಿದ್ದವು. ಆದರೆ ಒಂದು ದಿನ ಕಾಡಿನ ರಾಜನಾದ ಬುದ್ಧಿವಂತ ಕಾಳಿಂಗ ಸರ್ಪವು ತನ್ನ ಸಿಂಹಾಸನವನ್ನು ತ್ಯಜಿಸಿತು. ನಾನು ವಯಸ್ಸಾದೆ, ಈಗ ಹೊಸ ರಾಜನ ಆಯ್ಕೆಯಾಗಬೇಕು ಎಂದು ಕಾಳಿಂಗ ಘೋಷಿಸಿತು. ಆದರೆ ರಾಜ ಯಾರಾಗಬೇಕು? ಈ ಪ್ರಶ್ನೆ ಕಾಡಿನ ಎಲ್ಲ ಪ್ರಾಣಿಗಳ ಮನದಲ್ಲಿ ಗೂಡುಕಟ್ಟಿತು. ಕಾಳಿಂಗವು ತೀರ್ಮಾನಿಸಿತು, ನಾವು 3 ಸವಾಲುಗಳ ಪೈಪೋಟಿ ಏರ್ಪಡಿಸುತ್ತೇವೆ. ಬಲ, ಬುದ್ಧಿ ಮತ್ತು ಕರುಣೆಯಲ್ಲಿ ಗೆದ್ದವನೇ ರಾಜನಾಗುವನು. ಪೈಪೋಟಿಯ ಸುದ್ದಿ ಕಾಡಿನಾದ್ಯಂತ ಹಬ್ಬಿತು. ಸಿಂಹದ ಸೀಳುಗಂಟೆ, ಕಾಡಾನೆಯ ಗರ್ಜನೆ, ಕೋತಿಯ ಕಿಚ್ಕಿಚ್, ಜಿಂಕೆಯ ಓಡಾಟ ಎಲ್ಲವೂ ಒಂದೇ ಸ್ವರದಲ್ಲಿ ಕೂಗಿತು, ನಾನೇ ರಾಜ. ಪೈಪೋಟಿಯಲ್ಲಿ ಭಾಗವಹಿಸಲು 4 ದೊಡ್ಡ ಧೀರರು ಮುಂದೆ ಬಂದರು: ಸಿಂಹರಾಜ, ಕಾಡಾನೆ, ಚಿರತೆ ಮತ್ತು ಕಿರಿಯ ಕೋತಿರಾಜ. ಮೊದಲ ಸವಾಲು ಬಲದ ಪರೀಕ್ಷೆ. ಮೊದಲ ಸವಾಲು ಬಲದ ಪರೀಕ್ಷೆಯಾಗಿತ್ತು. ಕಾಳಿಂಗವು ಒಂದು ದೊಡ್ಡ ಕಲ್ಲಿನ ಗುಂಡಿಯನ್ನು ತೋರಿಸಿತು. ಯಾರು ಈ ಗುಂಡಿಯನ್ನು ಗುಡ್ಡದ ಮೇಲಿನ ಕೊಳಕ್ಕೆ ಎಸೆಯುವರೋ ಅವರು ಈ ಸವಾಲಿನಲ್ಲಿ ಗೆಲ್ಲುವರು ಎಂದಿತು. ಸಿಂಹರಾಜ ಮೊದಲು ಮುಂದೆ ಬಂದಿತು. ತನ್ನ ದೊಡ್ಡ ಕೇಸರಿಯನ್ನು ತಿರುಗಿಸಿ ಗರ್ಜನೆಯೊಂದಿಗೆ ಗುಂಡಿಯನ್ನು ಎತ್ತಿತು. ಆದರೆ ಗುಂಡಿಯ ಭಾರಕ್ಕೆ ಅದು ಎಡವಿತು. ಚಿರತೆಯ ಸರದಿಯಾಯಿತು. ಚಿರತೆ ತನ್ನ ಚುರುಕಿನಿಂದ ಗುಂಡಿಯನ್ನು ಸ್ವಲ್ಪ ದೂರ ಎಳೆದರೂ ಕೊಳಕ್ಕೆ ತಲುಪಲಿಲ್ಲ. ಕಾಡಾನೆ ತನ್ನ ದೊಡ್ಡ ಸೊಂಡಿಲಿನಿಂದ ಗುಂಡಿಯನ್ನು ಸಲೀಸಾಗಿ ಎತ್ತಿತು ಮತ್ತು ಗುಡ್ಡದ ಮೇಲೆ ಎಸೆದಿತು. ಕೋತಿರಾಜ ತನ್ನ ಚಿಕ್ಕ ಗಾತ್ರದಿಂದ ಗುಂಡಿಯನ್ನು ಕದಲಿಸಲಿಲ್ಲ, ಆದರೆ ಎಲ್ಲರೂ ಅದರ ಧೈರ್ಯಕ್ಕೆ ಮೆಚ್ಚಿದರು. ಕಾಡಾನೆ ಮೊದಲ ಸವಾಲಿನಲ್ಲಿ ಗೆದ್ದಿತು. ಎರಡನೇ ಸವಾಲು ಬುದ್ಧಿಯ ಪರೀಕ್ಷೆ. ಎರಡನೇ ಸವಾಲು ಬುದ್ಧಿಯ ಪರೀಕ್ಷೆಯಾಗಿತ್ತು. ಕಾಳಿಂಗವು ಒಂದು ಒಡದಿರಿಯನ್ನು ನೀಡಿತು. ಕಾಡಿನ ಎಲ್ಲ ಪ್ರಾಣಿಗಳಿಗೆ ಒಂದೇ ದಿನದಲ್ಲಿ ಆಹಾರ ಒದಗಿಸುವುದು ಹೇಗೆ? ಸಿಂಹರಾಜ ಹೇಳಿತು, ನಾನು ಎಲ್ಲರಿಗೂ ತಿನ್ನಲು ಒಂದು ದೊಡ್ಡ ಜಿಂಕೆಯನ್ನು ಬೇಟೆಯಾಡುವೆ, ಆದರೆ ತಿನ್ನದ ಪ್ರಾಣಿಗಳ ಬಗ್ಗೆ ಯೋಚಿಸಲಿಲ್ಲ. ಚಿರತೆ ಹೇಳಿತು, ನಾನು ವೇಗವಾಗಿ ಓಡಿ ಎಲ್ಲರಿಗೂ ಹಣ್ಣುಗಳನ್ನು ತರುವೆ, ಆದರೆ ಎಲ್ಲರಿಗೂ ಹಣ್ಣು ಒದಗಿಸಲು ಸಾಧ್ಯವಾಗಲಿಲ್ಲ. ಕಾಡಾನೆ ತನ್ನ ಸೊಂಡಿಲಿನಿಂದ ನೀರನ್ನು ತಂದು ಎಲ್ಲರಿಗೂ ಕೊಡುವುದಾಗಿ ಹೇಳಿತು, ಆದರೆ ಆಹಾರದ ಸಮಸ್ಯೆ ಉಳಿಯಿತು. ಕೋತಿರಾಜ ತನ್ನ ಬುದ್ಧಿಯಿಂದ ಒಂದು ಯೋಜನೆ ಹೇಳಿತು. ಕಾಡಿನ ಎಲ್ಲ ಪ್ರಾಣಿಗಳು ತಮ್ಮ ಆಹಾರವನ್ನು ಹಂಚಿಕೊಳ್ಳಬೇಕು. ಮಾಂಸಾಹಾರಿಗಳಿಗೆ ಬೇಟೆ, ಸಸ್ಯಾಹಾರಿಗಳಿಗೆ ಹಣ್ಣು ತರಕಾರಿ ಮತ್ತು ಎಲ್ಲರಿಗೂ ನೀರು. ಕಾಳಿಂಗವು ಕೋತಿರಾಜನ ಉತ್ತರಕ್ಕೆ ಮೆಚ್ಚಿತು. ಎರಡನೇ ಸವಾಲಿನಲ್ಲಿ ಕೋತಿರಾಜ ಗೆದ್ದಿತು. ಮೂರನೇ ಸವಾಲು ಕರುಣೆಯ ಪರೀಕ್ಷೆ. ಕೊನೆಯ ಸವಾಲು ಕರುಣೆಯ ಪರೀಕ್ಷೆಯಾಗಿತ್ತು. ಕಾಳಿಂಗವು ಒಂದು ಗಾಯಗೊಂಡಿದ ಮೊಲವನ್ನು ತೋರಿಸಿತು. ಇದನ್ನು ರಕ್ಷಿಸಿ, ಆರೋಗ್ಯವಾಗಿಸಿ ಎಂದಿತು. ಸಿಂಹರಾಜ ಮೊಲವನ್ನು ರಕ್ಷಿಸಲು ಗುಹೆಗೆ ಕರೆದೊಯ್ದಿತು, ಆದರೆ ಮೊಲಕ್ಕೆ ಭಯವಾಯಿತು. ಚಿರತೆ ತನ್ನ ವೇಗದಿಂದ ಔಷಧಿ ಗಿಡಗಳನ್ನು ತಂದಿತು, ಆದರೆ ಗಾಯಕ್ಕೆ ಚಿಕಿತ್ಸೆ ನೀಡಲಿಲ್ಲ. ಕಾಡಾನೆ ತನ್ನ ಸೊಂಡಿಲಿನಿಂದ ಮೊಲಕ್ಕೆ ನೀರು ಸಿಂಪಡಿಸಿತು, ಆದರೆ ಗಾಯ ಉಳಿಯಿತು. ಕೋತಿರಾಜ ತಾಳ್ಮೆಯಿಂದ ಮೊಲದ ಗಾಯವನ್ನು ಸ್ವಚ್ಛಗೊಳಿಸಿ ಗಿಡಮೂಲಿಕೆಗಳಿಂದ ಚಿಕಿತ್ಸೆ ನೀಡಿತು. ರಾತ್ರಿಯಿಡೀ ಮೊಲದ ಜೊತೆ ಕುಳಿತು ಅದಕ್ಕೆ ಧೈರ್ಯ ತುಂಬಿತು. ಮೊಲವು ಆರೋಗ್ಯವಾಯಿತು. ಕಾಳಿಂಗವು ಕೋತಿರಾಜನ ಕರುಣೆಗೆ ಮನಸೋತಿತು. ಫಲಿತಾಂಶ: ಕಾಳಿಂಗವು ಎಲ್ಲ ಪ್ರಾಣಿಗಳನ್ನು ಕರೆದು ತೀರ್ಪು ನೀಡಿತು. ರಾಜನಿಗೆ ಬಲ, ಬುದ್ಧಿ ಮತ್ತು ಕರುಣೆ 3 ಬೇಕು. ಕಾಡಾನೆ ಬಲವಾದರೂ ಕೋತಿರಾಜ ಬುದ್ಧಿಯಿಂದ ಮತ್ತು ಕರುಣೆಯಿಂದ ಎಲ್ಲರ ಮನಗೆದ್ದಿತು. ಕೋತಿರಾಜನನ್ನು ಕಾಡಿನ ರಾಜನನ್ನಾಗಿ ಘೋಷಿಸಲಾಯಿತು. ಕಾಡಿನ ಎಲ್ಲ ಪ್ರಾಣಿಗಳು ಕೋತಿರಾಜನ ಆಡಳಿತದಲ್ಲಿ ಒಗ್ಗಟ್ಟಿನಿಂದ ಬದುಕಿದವು. ಕೋತಿರಾಜನ ಬುದ್ಧಿ ಮತ್ತು ಕರುಣೆ ಕಾಡನ್ನು ಸಮೃದ್ಧವಾಗಿಟ್ಟಿತು.